ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಮತ್ತೊಂದು ಆವರ್ತಿ ಮುಂಜಾನೆ ಸಮಯದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಕರ್ತನು ಈ ದಿವಸವನ್ನು ಉದಯ ಕಾಲವನ್ನು ಆಶೀರ್ವದಿಸಲಿ. ಉದಯ ಕಾಲದಲ್ಲಿ ಒಂದು ಮಧುರವಾದ ಸಂಗೀತವನ್ನು ಲಾಲಿಸೋಣ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನಾಶ್ರಯ ನೀನೇ, ನನ್ ಕೋಟೆಯು ನೀನೇ, ನನ್ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನಾಶ್ರಯ ನೀನೇ, ನನ್ ಕೋಟೆಯು ನೀನೇ, ನನ್ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. 105ನೇ ಕೀರ್ತನೆ ಅದರ 24ನೇ ವಚನ ನಾನು ನಿಮ್ಮ ಮಧ್ಯದಲ್ಲಿ ತಿಳಿಸಲು ಬಯಸ್ತೇನೆ. ಈ ದಿವಸದ ಅಂಶವು ದೇವರು ತನ್ನ ಜನರನ್ನು ಬಹಳವಾಗಿ ವೃದ್ಧಿ ಮಾಡಿ ಅವರು ಶತ್ರುಗಳಿಗಿಂತ ಬಲಿಷ್ಠರಾಗುವಂತೆ ಮಾಡಿದನು. ಕರ್ತನ ನಾಮಕ್ಕೆ ಸ್ತೋತ್ರ. 105ನೇ ಕೀರ್ತನೆ 24ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ತನ್ನ ಜನರನ್ನು ಬಹಳವಾಗಿ ವೃದ್ಧಿ ಮಾಡಿ ಅವರು ಶತ್ರುಗಳಿಗಿಂತ ಬಲಿಷ್ಠರಾಗುವಂತೆ ಮಾಡಿದನು. ಕರ್ತನ ನಾಮಕ್ಕೆ ಸ್ತೋತ್ರ. ಪರಲೋಕಗಳನ್ನುಂಟು ಮಾಡಿ ಮಾನವರ ಪಾಪ ಪರಿಹಾರಕ್ಕೋಸ್ಕರ ಈ ಲೋಕಕ್ಕೆ ಬಂದು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ರಕ್ತವನ್ನು ಸುರಿಸಿ ಸತ್ತ ಸಮಾಧಿಗೆ ಸೇರಿ 3ನೇ ದಿವಸದಲ್ಲಿ ಪುನರುತ್ಥಾನ ಹೊಂದಿದಂಥ ಕರ್ತನಾದ ಯೇಸು ಈ ಮುಂಚಾನೆ ಸಮಯದಲ್ಲಿ ನಮ್ಮೊಂದಿಗೆ ಆತನು ತಿಳಿಯಪಡಿಸ್ತಿರುವಂಥ ಮಾತೇನೆಂದರೆ, ನಾನು ನಿನ್ನನ್ನು ಬಹಳವಾಗಿ ವೃದ್ಧಿ ಮಾಡುತ್ತೇನೆ ಮತ್ತು ನೀನು ಶತ್ರುಗಳಿಗಿಂತ ಬಲಿಷ್ಠವಾಗಿ ಬೆಳೆಯುವ ಹಾಗೆ ನಾನು ಮಾಡುತ್ತೇನೆ ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರಿಯ ದೇವಚನವೇ, ಜೀವ ಸ್ವರೂಪನಾದ ದೇವರು ತನ್ನ ರಕ್ತದಲ್ಲಿ ತೊಳೆಯಲ್ಪಟ್ಟಂಥ ತನ್ನ ಜನರನ್ನು ಬಹಳವಾಗಿ ವೃದ್ಧಿ ಮಾಡಿ ಮತ್ತು ಶತ್ರುಗಳಿಗಿಂತ ಬಲಿಷ್ಠರಾಗುವಂತೆ ನಮ್ಮನ್ನು ಮಾಡುವ ದೇವರಾಗಿದ್ದಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅದಕ್ಕೆ ಸಾಕ್ಷಿಯಾಗಿ ಸತ್ಯವೇದದಲ್ಲಿ ವಿಮೋಚನ ಕಾಂಡ 1ನೇ ಅಧ್ಯಾಯ ಅದರ 7ನೇ ವಚನವನ್ನು ನಾವು ಧ್ಯಾನಿಸಿಕೊಳ್ಳುವಾಗ, ಬಳಿಕ ಯೋಸೇಫನು ಅವನ ಅಣ್ಣ ತಮ್ಮಂದಿರು ಆ ಕಾಲದಲ್ಲಿದ್ದವರೆಲ್ಲರೂ ಗತಿಸಿ ಹೋದರು. ಆದರೆ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು, ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ದೇವರು ಆ ಬ್ರಾಹ್ಮಣ ಮೂಲಕವಾಗಿ ಒಂದು ಸಂತತಿಯನ್ನು ತನಗೋಸ್ಕರ ಉಂಟು ಮಾಡಿದನು. ಆ ಒಂದು ಬ್ರಾಹ್ಮಣ ಸಂತತಿಯವರು ಈಸಾಕನಾದ ಮೇಲೆ, ಯಾಕೋಬನಾದ ಮೇಲೆ, ಯೋಸೇಫನ ಜೀವಮಾನದಲ್ಲಿ ಅವರು ಐಗುಪ್ತ ದೇಶಕ್ಕೆ ಬಂದು ಸೇರಿದರೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಯೋಸೇಫನ ಕಾಲದಲ್ಲಿ ಬ್ರಾಹ್ಮಣ ಸಂತತಿಯವರು, ಯಾಕೋಬನ ಮಕ್ಕಳು, ಅವರ ಕುಟುಂಬದವರೆಲ್ಲರೂ 70 ಜನರು ಆ ಒಂದು ಐಗುಪ್ತ ದೇಶದಲ್ಲಿ ಬಂದು ವಾಸಿಸಿದರೆಂಬುದಾಗಿ ನೋಡ್ತಾರೆ. ಕೇವಲ 70 ಜನರು ಐಗುಪ್ತ ದೇಶದಲ್ಲಿ ಬಂದು ಯೋಸೇಫನ ಕಾಲದಲ್ಲಿ ವಾಸ ಮಾಡಿದ ಮೇಲೆ ಮುಂದೆ ಅನೇಕ ವರ್ಷಗಳು ಆದ ಮೇಲೆ ವಾಕ್ಯ ಹೇಳ್ತಾ ಇದೆ, ಆದರೆ ದೇವರು ಇಸ್ರಾಯೇಲರನ್ನು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು, ಆ ದೇಶದಲ್ಲೆಲ್ಲ ತುಂಬಿಕೊಂಡರು ಎಂಬುದಾಗಿ. ಕರ್ತನ ನಾಮಕ್ಕೆ ಸ್ತೋತ್ರ. ದೇವರು ತನ್ನ ಪ್ರಜೆಗಳನ್ನು ಎಷ್ಟರ ಮಟ್ಟಿಗೆ ಆಶೀರ್ವಾದ ಮಾಡಿದನೆಂಬುದಾಗಿ ಅಲ್ಲಿ ನೋಡುವಾಗ, ಅವರು ಅಭಿವೃದ್ಧಿಯಾಗಿದ್ದು ಮಾತ್ರ ಅಲ್ಲ, ಅತ್ಯಧಿಕವಾಗಿ ಹೆಚ್ಚಿ ಬಲಗೊಂಡರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಆ ದೇಶದಲ್ಲೆಲ್ಲ ತುಂಬಿಕೊಂಡರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನೋಡಿ, ಕರ್ತನಲ್ಲಿ ಪ್ರಿಯ ದೇವಚನವೇ, ದೇವರ ವಾಕ್ಯವು ಎಷ್ಟು ಅದು 100ಕ್ಕೆ 100ರಷ್ಟಾಗಿ ಸತ್ಯವಾಗಿದೆ. ದೇವರು ತನ್ನ ಜನರನ್ನು ಅಭಿವೃದ್ಧಿಪಡಿಸಿ ಬಲಗೊಳಿಸ್ತಾನೆ ಎಂಬುದಾಗಿ ಹೇಳುವುದಕ್ಕೆ ಈ ವಾಕ್ಯವು, ಈ ಸಾಕ್ಷಿಯು ನಮಗೆ ಎಷ್ಟೋ ಆಧಾರವಾಗಿದೆ. ಇಸ್ರಾಯೇಲರೀಗ ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಅವರು ಬಲಗೊಂಡು ದೇಶದಲ್ಲೆಲ್ಲ ತುಂಬಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅದರ 9ನೇ ವಚನದಲ್ಲಿ ನೋಡುವಾಗ, ಇಸ್ರಾಯೇಲರು ನಮ್ಮ ಅಧೀನದಲ್ಲಿರದಷ್ಟು
ಬಲವಾಗಿಯೂ ಇದ್ದಾರೆ ನೋಡಿರಿ ಎಂಬುದಾಗಿ ಐಗುಪ್ತದ ಆ ಅರಸನು ಹೇಳ್ತಾ ಇದ್ದಾನೆ. ಅಂದ್ರೆ ದೇವರು ಇಸ್ರಾಯೇಲರನ್ನ ಐಗುಪ್ತ ದೇಶದಲ್ಲಿ ಒಂದು ಕಂಟ್ರೋಲ್ಗೆ ಸಿಕ್ಕದಷ್ಟು ಅನ್ಕೌಂಟೇಬಲ್ ಎಂಬುದಾಗಿ ನಾವು ನೋಡ್ತೇವೆ. ನಾವು ಲೆಕ್ಕಲಿಸಲಿಕ್ಕೆ ಆಗದಷ್ಟು ಮಟ್ಟಿಗೆ ದೇವರು ಐಗುಪ್ತ ದೇಶದಲ್ಲಿ ಇಸ್ರಾಯೇಲರನ್ನು ಆತನು ಅಭಿವೃದ್ಧಿಪಡಿಸಿದನು ಮತ್ತು ಬಲಗೊಳಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ 12ನೇ ವಚನದಲ್ಲಿ ನೋಡ್ರಿ, ಐಗುಪ್ತರು ಅವರನ್ನು ಎಷ್ಟು ಉಪದ್ರವ ಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡಿದ್ದರಿಂದ ಐಗುಪ್ತರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆ ಉಳ್ಳವರಾದರು ಎಂಬುದಾಗಿ ನೋಡ್ರಿ. ದೇವರು ಇಸ್ರಾಯೇಲರನ್ನು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಪಡಿಸ್ತಾ ಇದ್ದಾನಂದ್ರೆ, ಈ ಐಗುಪ್ತ ದೇಶದವರು ಶತ್ರುಗಳು ಇಸ್ರಾಯೇಲರನ್ನು ಹೇಗಾದರೂ ಮಾಡಿ ತಗ್ಗಿಸಬೇಕು, ಅವರನ್ನು ಬೀಳಿಸಬೇಕು, ಅವರನ್ನು ಕುಗ್ಗಿಸಬೇಕು, ಅವರ ಸಂತತಿ ಅಭಿವೃದ್ಧಿ ಆಗಬಾರದು ಎಂಬುದಾಗಿ ಬಹಳ ಉಪದ್ರವಗಳನ್ನು ಕೊಟ್ಟರಂತೆ, ಭಯಂಕರವಾದ ಉಪದ್ರವಗಳನ್ನು ಕೊಟ್ಟರಂತೆ. ಆದರೂ ಸಹ ಇವರಿಷ್ಟೆಲ್ಲ ಉಪದ್ರವ ಕೊಟ್ಟರೂ ಅಲ್ಲಿ ವಾಕ್ಯ ನೋಡ್ತಾ ಇದ್ದಾವೆ, ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡರು ಎಂಬುದಾಗಿ ನೋಡ್ತಾ ಇದ್ದೇವೆ. ನೋಡಿ, ಒಂದು ಸಾರಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಪ್ರಯತ್ನ ಮಾಡುವಾಗ ನಮ್ಮನ್ನು ಕುಗ್ಗಿಸುವಂಥ, ನಮ್ಮನ್ನು ಬೀಳಿಸುವಂಥ ಶಕ್ತಿ ಈ ಭೂಮಿ ಮೇಲೆ ಯಾರಿಗೂ ಇಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲದೆ 21ನೇ ವಚನದಲ್ಲಿ ನಾವು ನೋಡುವಾಗ, ಕರ್ತನಲ್ಲಿ ಪ್ರಿಯ ದೇವಚನವೇ, ಇಲ್ಲಿ ಐಗುಪ್ತದ ಆ ಒಂದು ಫರೋಹನು ಒಂದು ಯೋಚನೆ ಮಾಡ್ತಾ ಇದ್ದಾನೆ. ಏನಂದ್ರೆ, ಈಗ 2 ವರ್ಷದ ಒಳಗಡೆ ಇರುವಂಥ ಎಲ್ಲ ಗಂಡು ಕೂಸುಗಳನ್ನು ಸಾಯಿಸಬೇಕೆಂಬುದಾಗಿ ಆ ಒಂದು ಹೆರಿಗೆ ಮಾಡುವಂಥ ಸ್ತ್ರೀಯರಿಗೆ ಹೇಳುತ್ತಾ ಇದ್ದಾನೆ. ಸೊ ಈ 2 ವರ್ಷದ ಒಳಗಡೆ ಇರುವಂಥ ಎಲ್ಲ ಕೂಸುಗಳು ಸತ್ತು ಹೋಗಬೇಕೆಂಬುದಾಗಿ ಪ್ರಯತ್ನ ಮಾಡಿ ಮಕ್ಕಳನ್ನು ಸಾಯಿಸಬೇಕೆಂಬುದಾಗಿ ಆ ಒಂದು ಸ್ತ್ರೀಯರಿಗೆ, ಸೂಲಗಿತ್ತಿಯರಿಗೆ ಹೇಳಿ ಕಳಿಸ್ತಾ ಇದ್ದಾರೆ. ಆದರೆ ಅಲ್ಲಿ 21ನೇ ವಚನದಲ್ಲಿ ದೇವರು ವಾಕ್ಯ ಹೇಳ್ತಾ ಇದ್ದೇನೆಂದರೆ, ಅವರು ದೇವರಿಗೆ ಭಯಪಟ್ಟಿದ್ದರಿಂದ ಆತನು ಅವರಿಗೆ ವಂಶಾಭಿವೃದ್ಧಿಯನ್ನು ಉಂಟು ಮಾಡಿದನು, ಇದಲ್ಲದೆ ಇಸ್ರಾಯೇಲರು ಹೆಚ್ಚಿ ಬಲಗೊಂಡರು. ನೋಡ್ರಿ, ಆ ಒಂದು ಸೂಲಗಿತ್ತಿಯರು ಮಕ್ಕಳನ್ನು ಸಾಯಿಸ್ಲಿಕ್ಕೆ ಅಂತ ಹೋದಾಗ ದೇವರು ಅವರೊಂದಿಗೆ ಮಾತಾಡಿ ಅವರಲ್ಲಿ ಒಂದು ಭಯದ ಆತ್ಮವನ್ನು ಇಟ್ಟನೆಂಬುದಾಗಿ ನೋಡ್ತಾ ಇದ್ದೇವೆ. ಹಾಗಾಗಿ ಈ ಸೂಲಗಿತ್ತಿಯರು ಈಗ ಆ ಒಂದು ಇಬ್ರಿಯರ ಮಕ್ಕಳನ್ನು ಸಾಯಿಸದಂತೆ ಅವರು ಬಿಟ್ಟರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ದೇವರ ವಾಗ್ದಾನ ನಮ್ಮ ಜೀವನದಲ್ಲಿ ಯಾವತ್ತೂ ತಪ್ಪಿ ಹೋಗುವುದಿಲ್ಲ. ದೇವರು ಹೇಳ್ತಾ ಇದ್ದಾನೆ, ನಾನು ನನ್ನ ಜನರನ್ನು ಬಹಳವಾಗಿ ಅಭಿವೃದ್ಧಿ ಪಡಿಸ್ತೇನೆ ಮತ್ತು ಅವರು ಶತ್ರುಗಳಿಗಿಂತ ಹೆಚ್ಚಾಗಿ ಬಲಗೊಳ್ಳುವರು ಎಂಬುದಾಗಿ ಹೇಳಿದ ಹಾಗೆ, ಇಲ್ಲಿ ಐಗುಪ್ತ ದೇಶದಲ್ಲಿದ್ದಂಥ ಇಸ್ರಾಯೇಲರು ಈಗ 70 ಜನ ಬಂದರು, ಈಗ ಅವರು ಲಕ್ಷಗಟ್ಟಲೆ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ. ಅವರಿಗೆ ಅನೇಕ ಹೋರಾಟಗಳು, ಶತ್ರುಗಳು ಅವರನ್ನು ಕುಗ್ಗಿಸಬೇಕೆಂಬುದಾಗಿ ಫರೋಹನು ಪ್ರಯತ್ನ ಮಾಡಿದಾಗಲೂ ದೇವರು ಅವರನ್ನು ಅಭಿವೃದ್ಧಿಪಡಿಸಿ ಅತ್ಯಧಿಕವಾಗಿ ಹೆಚ್ಚಿಸಿ ಬಹಳ ಬಲಗೊಳ್ಳುವಂತೆ ಮತ್ತು ಆ ದೇಶದಲ್ಲೆಲ್ಲ ತುಂಬಿಕೊಳ್ಳುವಂತೆ ಆತನು ಮಾಡಿದನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಮುಂಜಾನೆ ಸಮಯದಲ್ಲಿ ಈ ವಾಕ್ಯಗಳನ್ನು ಕೇಳ್ತಿರುವಂತಹ ನನ್ನ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿಯಾಗಬಾರದು, ನೀವು ಆಶೀರ್ವಾದ ಹೊಂದಬಾರದು, ನೀವು ಮೇಲಕ್ಕೆ ಬರಬಾರದು, ನಿಮ್ಮ ಕುಟುಂಬ ಅಭಿವೃದ್ಧಿ ಆಗಬಾರದು, ನಿಮ್ಮ ಮಕ್ಕಳು ಉದ್ಧಾರ ಆಗಬಾರದು, ನಿಮ್ಮ ಬಿಸ್ನೆಸ್ ಉದ್ಧಾರ ಆಗಬಾರದು, ನಿಮ್ಮ ಜೀವಿತ ಕಾರ್ಯಗಳು ಉದ್ಧಾರ ಆಗಬಾರದು ಎಂಬುದಾಗಿ ಯಾವುದೇ ಶತ್ರುಗಳು, ಯಾವುದೇ ಸೈತಾನನ ಕ್ರಿಯೆಗಳು, ಯಾವುದೇ ಅಂಧಕಾರ ಶಕ್ತಿಗಳು ನಿಮಗೆ ವಿರುದ್ಧವಾಗಿ ಪ್ರಯತ್ನ ಮಾಡಿ ನಿಮ್ಮನ್ನು ಕುಗ್ಗಿಸಲಿಕ್ಕೆ, ತಗ್ಗಿಸಲಿಕ್ಕೆ, ನಿಮ್ಮನ್ನು ಬೀಳಿಸುವುದಕ್ಕೆ ಪ್ರಯತ್ನ ಮಾಡಿದರೂ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ದೇವರ ವಾಕ್ಯ ನೋಡಿಕೊಂಡ ಹಾಗೆ ದೇವರು ತನ್ನ ಜನರನ್ನು ಅತ್ಯಧಿಕವಾಗಿ ಅಭಿವೃದ್ಧಿಪಡಿಸಿ ಶತ್ರುಗಳಿಗಿಂತಲೂ ಬಲಶಾಲಿಗಳಾಗುವ ಹಾಗೆ ಮಾಡುವ ದೇವರಾಗಿದ್ದಾನೆ. ಈ ವಾಕ್ಯಗಳ ಮೂಲಕವಾಗಿ ಮುಂಜಾನೆ ಸಮಯವನ್ನು, ಈ ದಿನವನ್ನು ದೇವರು ಆಶೀರ್ವಾದ ಮಾಡಲಿ. ಈ ದಿನವೆಲ್ಲವೂ ಕರ್ತನು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಅಭಿವೃದ್ಧಿಪಡಿಸಿ, ಹೆಚ್ಚಿಸಿ, ಬಲಗೊಳಿಸಿ, ದೇಶದಲ್ಲೆಲ್ಲ ತುಂಬಿಕೊಳ್ಳುವ ಹಾಗೆ, ದೇವರ ಅನೇಕ ಆಶೀರ್ವಾದಗಳನ್ನು ಹೊಂದಿ ಸಮೃದ್ಧಿಯಾಗಿ ಜೀವಿಸುವ ಹಾಗೆ ನಿಮ್ಮ ಕಾರ್ಯಗಳು, ಪ್ರಯಾಣಗಳು, ನಿಮ್ಮ ಬಿಸ್ನೆಸ್ಗಳು, ನಿಮ್ಮ ಕುಟುಂಬಗಳು, ನಿಮ್ಮ ಮಕ್ಕಳ ಒಂದು ಪ್ರಯತ್ನಗಳು ಎಲ್ಲವನ್ನು ದೇವರ ಆಶೀರ್ವಾದ ಮಾಡಲಿ ಎಂಬುದಾಗಿ ಕರ್ತನಾದ ಯೇಸುವಿನ ನಾಮದಲ್ಲಿ ಮುಂಜಾನೆ ಸಮಯದಲ್ಲಿ ನಾನು ನಿಮಗೆ ಶುಭ ಕೋರ್ತಾ ಇದ್ದೇನೆ. ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ. ನಿನ್ನ ವಾಕ್ಯವು ಎಂದಿಗೂ ಸುಳ್ಳಲ್ಲ ಸ್ವಾಮಿ.
ನಿನ್ನ ವಾಕ್ಯವು ಹೇಳಿದ ಹಾಗೆ ದೇವರೇ, ನೀನು ನಿನ್ನ ಜನರನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ ಶತ್ರುಗಳಿಗಿಂತಲೂ ನೀನು ನಮ್ಮನ್ನು ಬಲಪಡಿಸುವಂಥ ದೇವರಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ವಾಕ್ಯ ಕೇಳುವಂತೆಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡು. ಅವರ ಜೀವನದಲ್ಲಿ ಇರುವ ಎಲ್ಲ ಬಲಹೀನತೆಗಳು, ಕೊರತೆಗಳು, ಸೈತಾನನ ಕ್ರಿಯೆಗಳನ್ನು ಬೀಳಿಸಲಿಕ್ಕೆ, ಅವರನ್ನು ತಗ್ಗಿಸಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥ ದುಷ್ಟನ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮುರಿಯಬೇಕೆಂಬುದಾಗಿ ಕೇಳ್ತಾ ಇದ್ದೇವೆ. ಕರ್ತನೆ, ಈ ವಾಕ್ಯ ಕೇಳುವಂತೆ ಎಲ್ಲರನ್ನೂ ಸಮಾಧಾನದಲ್ಲಿ, ಸಂತೋಷದಲ್ಲಿ, ಅಭಿವೃದ್ಧಿಯಲ್ಲಿ, ಬಲದಲ್ಲಿ ತುಂಬಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಆಶೀರ್ವದಿಸ್ತೇನೆ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು. ನನ್ನ ಸ್ನೇಹಿತ ನೀನೇ, ನಿನ್ನ ಪ್ರಸನ್ನತೆಯಲ್ಲಿ